ನಮಸ್ತೆ ಗೆಳೆಯರೆ. ನಾವು ಇವತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಬ್ಯಾಟರಾಯನಪಾಳ್ಯ ಕಮಲಮ್ಮ ಅವರ ಜಮೀನಿನ ಬಳಿ ಇದ್ದೇವೆ. ಅವರು ಸಿಗೆಮಳೆ ಇದೆ ಅವ್ರದ್ದು. ಇವತ್ತು ಅವ್ರದ್ದು ಸಿಗೆಕಾಯಿ ಎಲ್ಲ ಸಿಡ್ದಿತ್ತು ಅಂತೇಳಿ ಸಿಗೆಕಾಯಿ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ನಮಸ್ತೆ ಕಮಲಮ್ಮ ಅವರೇ, ಏನು ಮಾಡ್ತಾ ಇದ್ದೀರಾ? ಹೌದಾ, ಊಟ ಎಲ್ಲ ಆಯ್ತಾ? ಇವರು ಕೆಲ್ಸಕ್ಕೆ ಬಂದಿದ್ರಾ? ಹಾಂ ಹಾಂ ಹಾಂ. ಇದು ಎಷ್ಟು ವರ್ಷದಿಂದ ಇದೆ ಸಿಗೆಮಳೆ? ತುಂಬಾ ಆಗಲೇ 30 ವರ್ಷದಿಂದ ಆಯ್ತಪ್ಪ. ಹೌದಾ, ನೀವೇ ಯಾರಿಗೂ ಕೊಡಲ್ಲ, ನೀವೇ ಮಾಡ್ತೀರಾ? ಸ್ವಂತ ಮಾಡ್ತೀವಿ. ತುಂಬಾ ಮುಳ್ಳು ಇದು, ನಾವು ಎಲ್ಲ ಕಳೆದು ಬಿಟ್ಟವ್ರ ಮುಳ್ಳು ಅಂತ ನಾವು ಕಳೆದಿಲ್ಲ ಇದನ್ನ ಮೆಳೆನ. ಹಂಗೆ ಉಳಿಸ್ಕೊಂಡು ಬಂದು ಇದನ್ನ ಮಾಡ್ತಾ ಇದ್ದೀವಿ. ನಾವೇ ಸ್ವಂತ ಮಾಡ್ತಾ ಇದ್ದೀವಿ. ಹೆಂಗೆ ಇದು ಸಿಗೆಕಾಯಿ ಬಿಡೋದು, ಸಿಗೆಕಾಯಿ ಬೆಳೆ ಯಾವ ರೀತಿ ಇದು ಅಂತ ವಿಚಾರ? ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಕಂಗಿಲ್ಲ, ಕಳೆ ತೆಗಿಯಂಗಿಲ್ಲ. ಸ್ವಲ್ಪ ಇದು ಇಂತ ಹಳ್ಳ ಕೊರಕು ಪ್ರದೇಶದಾಗಿರೋ ಅಂತ ಬೆಳೆ ಇದು. ಮತ್ತೆ ಇದು ಸಿಗೆಕಾಯಿ ಯಾವ ರೀತಿ ಒಣಗಿಸಿ ಯಾವ ರೀತಿ ಎಲ್ಲಿ ಮಾರೋದು? ತುಂಬಾ ಮುಳ್ಳು ಇದು ನೋಡಿ, ಈ ತರ ಕೊಡಬೇಕು. ಇದ್ದಿದ್ದು ಎಲ್ಲ ಈ ತರ ಎಲ್ಲ ಹಾಯ್ಕೊಂಡು ನಾವು ಎಲ್ಲ ಶೇಖರಣೆ ಮಾಡಿ ಒಣಗಿಸ್ಬೇಕು ಇದನ್ನ. ಇದು ಸಿಗೆಕಾಯಿ ಏನೇನಕ್ಕೆ ಬಳಸ್ತಾರೆ, ಏನೇನು ಉಪಯೋಗ ಅನ್ನೋದು ಹೇಳ್ತೀರಾ? 30-40 ವರ್ಷದಿಂದಲೂ ನಾವು ಏನು ಬೇರೆ ಶಾಂಪು ಹಾಕಲ್ಲ, ಏನು ಹಾಕಲ್ಲ. ತಲೆಗೆಲ್ಲ ಬರೀ ಸಿಗೆಕಾಯಿ ಹಾಕೋದು ನಾವು. ಇದಕ್ಕೆ ಇದು ಆರೋಗ್ಯಕ್ಕೆ ಶಾಂಪು ಹಾಕಿದ್ರೆ ಆರೋಗ್ಯಕ್ಕೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಏನು ಹಾಕಿರಲ್ಲ. ಇದಕ್ಕೆ ನಾವು ಎಲ್ಲ ಇದ್ ಮಾಡ್ತೀವಿ, ನಾವೇ ಸ್ವಂತ ಪೌಡ್ರ್ ಮಾಡಿಸ್ತೀವಿ. ಈಗ ಇದು ಸಿಗೆ ಮೆಳೆಗೆ, ಈ ಸಿಗೆಕಾಯಿ ಗಿಡಕ್ಕೆ ಏನಾದರೂ ಗೊಬ್ಬರ ಹಾಕ್ಬೇಕಾ, ನೀರು ಇಕ್ಬೇಕಾ? ಇದು ಯಾವ ತರ ಅಂತ ಹೇಳ್ರಿ. ಗೊಬ್ಬರ ಹಾಕಂಗಿಲ್ಲ, ನೀರು ಇಕ್ಕಂಗಿಲ್ಲ. ಸಿಗೆ ಮೆಳೆಗೆ ಏನು ಇಲ್ಲ, ಅದ್ರಷ್ಟು ಅದೇ ಬೆಳೆಯುತ್ತೆ. ಬರಡು ಭೂಮಿ ಹೋಗೋತಕ ಕಷ್ಟ. ಲಾಭ ಇದೆ, ಲಾಭ ಐತೆ ರೈತರಿಗೆ. ಸರಿ ಆಯ್ತು. ನಮಸ್ತೆ ಕಮಲಮ್ಮರೇ. ನಮಸ್ತೆ. ಸರಿ.